ಯೋಗೇಶ್ ಗೌಡ ಕೊಲೆ ಕೇಸ್ ಆರೋಪಿಗೆ ಶಾಕ್. ಇದು ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿದ ಆರೋಪ ಇದು. ನ್ಯಾಯಮೂರ್ತಿ ಸಂಜಯ್ ಕರೋಲ್, ನ್ಯಾಯಮೂರ್ತಿ ಸತೀಶ್ ಚಂದ್ರ ಪೀಠ ಈ ಆದೇಶವನ್ನು ಹೊರಡಿಸಿದೆ. 7 ದಿನದಲ್ಲಿ ಶರಣಾಗಲು ಕುಲಕರ್ಣಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಜಾಮೀನನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಸಿಬಿಐಗೆ ಶಿಸ್ತು ಸಿಕ್ಕಿದೆ. ನೋಡಿ, ಜಾಮೀನು ಕೊಟ್ಟ ನಂತರ ಇವ್ರದ್ದೇನ್ ಕೆಲಸ ಇದೆ, ಜಾಮೀನಲ್ಲಿ ಯಾವುದೆಲ್ಲ ಷರತ್ತನ್ನ ಕೋರ್ಟ್ ವಿಧಿಸುತ್ತೆ ಅದಕ್ಕೆ ಅನುಗುಣವಾಗಿರಬೇಕು. ಇವರು ಸಾಕ್ಷ್ಯನಾಶಕ್ಕೆ ಹೋದ್ರು ಅಂತ ಈಗ ಮತ್ತೆ ಅರ್ಜಿ ಸಲ್ಲಿಸಿದ್ದು ಜಾಮೀನೀಗ ಕ್ಯಾನ್ಸಲ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, 7 ದಿನದಲ್ಲಿ ಶರಣಾಗಲು ಕುಲಕರ್ಣಿಗೆ ಕೋರ್ಟ್ ಹೇಳಿದೆ. ಯೋಗೇಶ್ ಗೌಡ ಕುಟುಂಬ ಪರ ಹೋರಾಟಗಾರರ ಹೇಳಿಕೆ ಇದು. ಕುಲಕರ್ಣಿ ಜಾಮೀನು ರದ್ದು ಬೆನ್ನಲ್ಲೇ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಕ್ಷಿಗಳಿಗೆ ಕುಲಕರ್ಣಿ ದುಡ್ಡು ಕೊಡುವ ಸಾಕ್ಷ್ಯ ಸಹ ನೀಡಿದ್ದೇವೆ. ನೋಡಿ, ಇಲ್ಲಿ ಬಂದಿರುವಂತದ್ದು ಧಾರವಾಡದಲ್ಲಿ ಹೋರಾಟಗಾರ ಬಸವರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಧಾರವಾಡದ ವಿನಯ್ ಕುಲಕರ್ಣಿ ಜಾಮೀನು ರದ್ದು ವಿಚಾರಕ್ಕೆ ಧಾರವಾಡದಲ್ಲಿ ಹೋರಾಟಗಾರರಂತ ಬಸವರಾಜ್ ಕೊರವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕೊರವರ್ ಅವರು ಯೋಗೇಶ್ ಗೌಡ ಕುಟುಂಬ ಪರ ಹೋರಾಟ ಮಾಡ್ತಾ ಇರುವಂತ ವ್ಯಕ್ತಿ. ಸದ್ಯ 7 ದಿನದಲ್ಲಿ ಶರಣಾಗಲು ಕೋರ್ಟ್ ಆದೇಶ ಕೊಟ್ಟಿದೆ. ನಾವು ನಮ್ಮ ವಕೀಲರನ್ನು ಕೇಳ್ಕೊಂಡ್ವಿ. ವಿನಯ್ ಕುಲಕರ್ಣಿ ಅವರ ಬೇಲ್ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಅವ್ರಿಗೇನೋ 7 ದಿವಸದೊಳಗಡೆ ಸರೆಂಡರ್ ಮಾಡಕ್ಕೆ ಅವರೇನೋ ಕೇಳ್ಕೊಂಡಿದ್ರು. ಅದರ ಪ್ರಕಾರ ಕೋರ್ಟ್ ಅವರಿಗೆ ಕಾಲಾವಕಾಶ ಕೊಟ್ಟಿದೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ನಾನು ತಮ್ಮ ಮೂಲಕ ಹೇಳೋದಿಷ್ಟೇ, ನಾವು ಕಳೆದ 9 ವರ್ಷಗಳಿಂದ ಯೋಗೇಶ್ ಗೌಡರ ಕುಟುಂಬದ ಸದಸ್ಯರಾದಂತಹ ಗುರುನಾಥ್ ಗೌಡರು ಅವರ ಕುಟುಂಬದ ಅವರ ಸಹೋದರೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಾವು ಮೊದಲಿನಿಂದ ನಮ್ಮ ಹೋರಾಟ ಇಷ್ಟೇ ನಾನು ಕೇಳಿದರೆ, ನಿಜವಾದ ಆದಂತಹ ಯಾವ ಆರೋಪಿಗಳು ಇದರಲ್ಲಿದ್ದಾರೋ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಧಾರವಾಡದಲ್ಲಿ ಇಂತಹ ಕೇಸ್ಗಳು ಮತ್ತೆ ಆಗಬಾರದು ಅನ್ನುವಂಥದ್ದು ನಮ್ಮ ವಿಚಾರ. ಸೊ ಈಗ ಕಳೆದ ಒಂದು 4-5 ತಿಂಗಳ ಹಿಂದಗಡೆ ಮತ್ತೆ ಈ ಮೊದಲೇನಿಲ್ಲಿ ಧಾರವಾಡದಲ್ಲಿ ವಿಚಾರಣೆ ನಡೆದಿತ್ತು. ಆ ವಿಚಾರಣೆಯಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಇವರು ಹ್ಯಾಂಡಲ್ ಮಾಡಿದ್ರು. ಸಾಕ್ಷಿಗಳಿಂದ ಬಲವಂತಪೂರ್ವಕವಾಗಿ ರೆಸಾರ್ಟ್ಗಳಲ್ಲಿ ಇಟ್ಟು ಅವ್ರ ಕಡೆಯಿಂದ ಸಾಕ್ಷಿ ಹೇಳಿಸಿದ್ರು ಅನ್ನುವಂತ ವಿಷಯ ಗೊತ್ತಾದ ಮೇಲೆ ನಾವು ಸಿಬಿಐಗೆ ಈ ಪ್ರಕರಣವನ್ನು ಹಸ್ತಾಂತರಿಸಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವಿ. ಅದು ಈ ಪ್ರಕರಣ ಸಿಬಿಐಗೆ ಹೋದ ಮೇಲೆ ಸಿಬಿಐದವರು ಚಾರ್ಜ್ ಶೀಟ್ ಮಾಡಿ ಅದರಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಆರೋಪಿಸಿದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಡಿ.ವಿ. ಕಮಾರ್. ಡಿ.ವಿ. ಕಮಾರ್, ಏನ್ ಕತೆ, ಈಗ 7 ದಿವಸದ ಒಳಗೆ ಶರಣಾಗತಿ ಈಗ ಆಗತ್ತೆ. ಸದ್ಯೇನು ಅಪ್ಡೇಟ್ ಕೊಡ್ತೀರಾ ಈ ಪ್ರಕರಣದ ಕುರಿತಂತೆ? ನಿಕೇಶ್, ಏನು ಕಳೆದ 3.5 ವರ್ಷದಿಂದ ಧಾರವಾಡದ ಶಾಸಕರಾಗಿದ್ದ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನಿನ ಮೇಲಿದ್ರು ಯೋಗೇಶ್ ಗೌಡ ಕೊಲೆಗೆ ಸಂಬಂಧಪಟ್ಟಂತ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿದ್ದ ಯೋಗೇಶ್ ಗೌಡರನ್ನ 2016 ಜೂನ್ 15ರಂದು ಸಪ್ತಾಪುರದಲ್ಲಿರುವಂತ ಅವರದೇ ಜಿಮ್ನಲ್ಲಿ ಬೆಳಗಿನ ಜಾವ ಅವರನ್ನು ಹತ್ಯೆ ಆಗಿರುತ್ತೆ. ಆ ಹತ್ಯೆ ಬಳಿಕ ಧಾರವಾಡ ಉಪನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಬಸವರಾಜ್ ಮುತ್ಗಿ ಮತ್ತು ಒಂದು ತಂಡವನ್ನು ಆರೋಪಿಗಳಂತ ಏನು ಬಂಧಿಸಿರ್ತಾರೆ. ಆದ್ರೆ ಇವರು ನಿಜವಾದ ಆರೋಪಿಗಳಲ್ಲ ಅನ್ನೋದಂತ ಯೋಗೇಶ್ ಗೌಡ ಕುಟುಂಬದ ಒಂದು ಸದಸ್ಯರಿದ್ದರು ಮತ್ತು ಯೋಗೇಶ್ ಗೌಡ ಕುಟುಂಬದ ಪರವಾಗಿಂತ ಬಸವರಾಜ್ ಕೊರವರ್ ಮತ್ತು ಮತ್ತಿತರ ಹೋರಾಟಗಾರ ಒಂದು ವಾದ ಆಗಿತ್ತು. ಈ ನಿಜವಾದ ಕೊಲೆಗಾರರು ಇವರೆಲ್ಲ ಇದು ರಾಜಕೀಯ ದ್ವೇಷದ ಕೊಲೆ ಇದೆ ಅನ್ನೋ ಆರೋಪಗಳನ್ನು ಮಾಡ್ತಾನೆ ಬಂದಿದ್ರು. ಕೊನೆಗೆ ಏನು ಬಿ ಎಸ್ ಯಡಿಯೂರಪ್ಪನವರು 2020 ಸಿಎಂ ಸ್ಥಾನ ಅಲಂಕರಿಸಿದ್ರು. ಆ ಸಂದರ್ಭದಲ್ಲಿ ಈ ಹಿಂದೆ ಕೂಡ ನಾನು ಏನಾದರೂ ಅಧಿಕಾರಕ್ಕೆ ಬಂದ್ರೆ ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ಬಿಜೆಪಿ ಮುಖಂಡರು ಕೂಡ ಆಗಿರ್ತಾನೆ ಯೋಗೇಶ್ ಗೌಡ. ಹೀಗಾಗಿ ಈತನ ಕೊಲೆ ಪ್ರಕರಣವನ್ನು ನಾನು ಸಿಬಿಐ ತನಿಖೆ ವಹಿಸ್ತೀನಿ, ಆತನ ಸಾವಿಗೆ ನ್ಯಾಯ ಒದಗಿಸಿಕೊಡ್ತೀನಿ ಅನ್ನೋ ಒಂದು ವಾಗ್ದಾನವನ್ನು ಮಾಡಿರ್ತಾರೆ. ಹೀಗಾಗಿ ಏನು 2020 ಒಂದು ಪ್ರಕರಣ ಸಿಬಿಐ ತನಿಖೆ ವಹಿಸ್ತಾರೆ. ಸಿಬಿಐ ತನಿಖೆಯಲ್ಲಿ ವಹಿಸಿಕೊಳ್ಳಕ ಏನಂತಂದ್ರೆ ನಿಜವಾದ ಆರೋಪಿಗಳೇ ಬೇರೆ ಅನ್ನೋದನ್ನ ಬೆಂಗಳೂರಿನಲ್ಲಿ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ರು. ಆ ಬಂಧಿಸಿದ ಬಳಿಕ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಕೂಡ ಭಾಗಿಯಿದ್ದಾರೆ ಸಾಕ್ಷ್ಯ ನಾಶದಲ್ಲಿ ಅನ್ನುವಂಥದ್ದು ಒಂದು ಮಹತ್ವದ ಬೆಳವಣಿಗೆ ತನಿಖೆಯಲ್ಲಿ ಕೂಡ ಸಿಬಿಐ ತನಿಖೆ. ಮತ್ತು 2020 ನವೆಂಬರ್ 5ರಂದು ವಿನಯ್ ಕುಲಕರ್ಣಿ ಬಂಧಿಸಿ ಏನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ರವಾನಿಸಿದ್ರು. 9 ತಿಂಗಳ ಒಂದು ಜೈಲು ವಾಸದ ಬಳಿಕ ವಿನಯ್ ಕುಲಕರ್ಣಿಗೆ 2021 ಆಗಸ್ಟ್ 21ರಂದು ಸುಪ್ರೀಂ ಕೋರ್ಟ್ ನಿಂದ ಒಂದು ಜಾಮೀನು ಸಿಕ್ಕಿರುತ್ತೆ. ಜಾಮೀನಿನಲ್ಲಿ ಖಡಕ್ ಆಗಿ ಏನಂತಾರೆ, ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವಾಗ ಒಂದು ಷರತ್ತನ್ನು ಹಾಕಿರುತ್ತೆ, ಧಾರವಾಡ ಜಿಲ್ಲಾ ಪ್ರವೇಶವನ್ನ ನಿಷೇಧಿಸಿದ ಜೊತೆಗೆ ಏನಂತಂದ್ರೆ ಯಾವುದೇ ಸಾಕ್ಷಿಗಳನ್ನ ಸಂಪರ್ಕ ಮಾಡುವಾಗಿಲ್ಲ, ಸಾಕ್ಷಿಗಳ ನಾಶಕ್ಕೆ ಯತ್ನಿಸುವಂತೆಲ್ಲ ಯಾವುದೇ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಿಲ್ಲ ಅನ್ನುವಂತ ಷರತ್ತನ್ನು ವಿಧಿಸಿದ್ರು. ಅದೇನು ವಿನಯ್ ಕುಲಕರ್ಣಿ ಅವರು ಅಲ್ಲಿಂದ ಜಾಮೀನಿನ ಮೇಲೆ ಬಂದ ಬಳಿಕ ಇಡೀ ಪ್ರಕರಣ ತನಿಖೆ ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕೂಡ ಏನಂತಾರೆ ಕೆಲವೊಂದು ಸಾಕ್ಷಿಗಳನ್ನ ಕರೆಸಿ ಅವರ ಮೇಲೆ ಒತ್ತಡ ಹಾಕೋದು ಹಣದ ಆಮಿಷವನ್ನು ಒಡ್ಡಿದ್ದಾರೆ ಅನ್ನುವಂತ ಆರೋಪವನ್ನ ಯೋಗೇಶ್ ಗೌಡ ಸೋದರ ಗುರುನಾಥ್ ಗೌಡ ಮತ್ತು ಹೋರಾಟಗಾರ ಬಸವರಾಜ್ ಕೊರವರ್ ಅವರು ಮಾಡ್ತಾನೆ ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿಯನ್ನು ಅವರು ಸಿಬಿಐ ಸಲ್ಲಿಸಿದ್ರು. ಸಿಬಿಐ ಇದರ ಜಾಡ ಹಿಡಿದು ಏನಂತಾರೆ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆಯ ಮೂಲಕ ಒಂದು ಬಯಲಿಗಿಳಿದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾನ್ಯ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗಾಗಿ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ,
ಯೋಗೇಶ್ ಗೌಡ ಕೊಲೆ ಕೇಸ್ ಆರೋಪಿಗೆ ಶಾಕ್ ಇದು. ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿದ ಆರೋಪ ಇದು. ನ್ಯಾಯಮೂರ್ತಿ ಸಂಜಯ್ ಕರೋಲ್, ನ್ಯಾಯಮೂರ್ತಿ ಸತೀಶ್ ಚಂದ್ರ ಪೀಠ ಈ ಆದೇಶವನ್ನ ಹೊರಡಿಸಿದೆ. 7 ದಿನದಲ್ಲಿ ಶರಣಾಗಲು ಕುಲಕರ್ಣಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಜಾಮೀನನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು ಸಿಬಿಐ ಅಧಿಕಾರಿಗಳು. ಈಗ ಸಿಬಿಐಗೆ ಯಶಸ್ಸು ಸಿಕ್ಕಿದೆ. ನೋಡಿ, ಜಾಮೀನು ಕೊಟ್ಟ ನಂತರ ಇವ್ರದ್ದೇನ್ ಕೆಲಸ ಇದೆ, ಜಾಮೀನಲ್ಲಿ ಯಾವುದೆಲ್ಲ ಷರತ್ತನ್ನ ಕೋರ್ಟ್ ವಿಧಿಸುತ್ತೆ ಅದಕ್ಕೆ ಅನುಗುಣವಾಗಿರ್ಬೇಕು. ಇವರು ಸಾಕ್ಷ್ಯ ನಾಶಕ್ಕೆ ಹೋದ್ರು ಅಂತ ಈಗ ಮತ್ತೆ ಅರ್ಜಿ ಸಲ್ಲಿಸಿದ್ದು ಜಾಮೀನೀಗ ಕ್ಯಾನ್ಸಲ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, 7 ದಿನದಲ್ಲಿ ಶರಣಾಗಲು ಕುಲಕರ್ಣಿಗೆ ಕೋರ್ಟ್ ಹೇಳಿದೆ. ಯೋಗೇಶ್ ಗೌಡ ಕುಟುಂಬ ಪರ ಹೋರಾಟಗಾರರ ಹೇಳಿಕೆ ಇದು. ಕುಲಕರ್ಣಿ ಜಾಮೀನು ರದ್ದು ಬೆನ್ನಲ್ಲೇ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಕ್ಷಿಗಳಿಗೆ ಕುಲಕರ್ಣಿ ದುಡ್ಡು ಕೊಡುವ ಸಾಕ್ಷ್ಯ ಸಹ ನೀಡಿದ್ದೇವೆ. ನೋಡಿ, ಇಲ್ಲಿ ಬಂದಿರುವಂತದ್ದು ಧಾರವಾಡದಲ್ಲಿ ಹೋರಾಟಗಾರ ಬಸವರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಧಾರವಾಡದ ವಿನಯ್ ಕುಲಕರ್ಣಿ ಜಾಮೀನು ರದ್ದು ವಿಚಾರಕ್ಕೆ ಧಾರವಾಡದಲ್ಲಿ ಹೋರಾಟಗಾರರಂತ ಬಸವರಾಜ್ ಕೊರವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕೊರವರ್ ಅವರು ಯೋಗೇಶ್ ಗೌಡ ಕುಟುಂಬ ಪರ ಹೋರಾಟ ಮಾಡ್ತಾ ಇರುವಂತ ವ್ಯಕ್ತಿ. ಸದ್ಯ 7 ದಿನದಲ್ಲಿ ಶರಣಾಗಲು ಕೋರ್ಟ್ ಆದೇಶ ಕೊಟ್ಟಿದೆ. ನಾವು ನಮ್ಮ ವಕೀಲರನ್ನ ಕೇಳ್ಕೊಂಡ್ವಿ, ವಿನಯ್ ಕುಲಕರ್ಣಿ ಅವರ ಬೇಲ್ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಅವ್ರಿಗೇನೋ 7 ದಿವಸದೊಳಗಡೆ ಸರೆಂಡರ್ ಮಾಡಕ್ಕೆ ಅವರೇನೋ ಕೇಳ್ಕೊಂಡಿದ್ರು. ಅದರ ಪ್ರಕಾರ ಕೋರ್ಟ್ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ನಾನು ತಮ್ಮ ಮೂಲಕ ಹೇಳೋದಿಷ್ಟೇ, ನಾವು ಕಳೆದ 9 ವರ್ಷಗಳಿಂದ ಯೋಗೇಶ್ ಗೌಡರ ಕುಟುಂಬದ ಸದಸ್ಯರಾದಂತಹ ಗುರುನಾಥ ಗೌಡರು ಅವರ ಕುಟುಂಬದ ಅವರ ಸಹೋದರೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಮೊದಲಿನಿಂದ ನಮ್ಮ ಹೋರಾಟ ಇಷ್ಟೇನಂತ ಕೇಳಿದ್ರೆ, ಆದಂತಹ ಯಾವ ಆರೋಪಿಗಳು ಇದರಲ್ಲಿದ್ದಾರೋ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಧಾರವಾಡದಲ್ಲಿ ಇಂತಹ ಕೇಸ್ಗಳು ಮತ್ತೆ ಆಗಬಾರದು ಅನ್ನುವಂಥದ್ದು ನಮ್ಮ ವಿಚಾರ. ಸೊ ಈಗ ಕಳೆದ ಒಂದು 4-5 ತಿಂಗಳ ಹಿಂದುಗಡೆ ಮತ್ತೆ ಈ ಮೊದಲೇನು ಇಲ್ಲಿ ಧಾರವಾಡದಲ್ಲಿ ವಿಚಾರಣೆ ನಡೆದಿತ್ತು. ಆ ವಿಚಾರಣೆಯಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಇವರು ಹ್ಯಾಂಡಲ್ ಮಾಡಿದ್ರು. ಸಾಕ್ಷಿಗಳಿಂದ ಬಲವಂತಪೂರ್ವಕವಾಗಿ ರೆಸಾರ್ಟ್ಗಳಲ್ಲಿ ಇಟ್ಟು ಅವ್ರ ಕಡೆಯಿಂದ ಸಾಕ್ಷಿ ಹೇಳಿಸಿದ್ರು ಅನ್ನುವಂತ ವಿಷಯ ಗೊತ್ತಾದ ಮೇಲೆ ನಾವು ಸಿಬಿಐಗೆ ಈ ಪ್ರಕರಣವನ್ನು ಹಸ್ತಾಂತರಿಸಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವಿ. ಅದು ಈ ಪ್ರಕರಣ ಸಿಬಿಐಗೆ ಹೋದ ಮೇಲೆ ಸಿಬಿಐದವರು ಚಾರ್ಜ್ ಶೀಟ್ ಮಾಡಿ ಅದರಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಆರೋಪಿಸಿದ್ದಾರೆ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಡಿ.ವಿ. ಕಮಾರ್. ಏನ್ ಕತೆ, ಈಗ 7 ದಿವಸದ ಒಳಗೆ ಶರಣಾಗತಿ ಈಗ ಆಗತ್ತೆ. ಏನ್ ಅಪ್ಡೇಟ್ ಕೊಡ್ತೀರಾ ಈ ಪ್ರಕರಣದ ಕುರಿತಂತೆ? ನಿಕೇಶ್, ಏನು ಕಳೆದ 3.5 ವರ್ಷದಿಂದ ಧಾರವಾಡದ ಶಾಸಕರಾಗಿದ್ದ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಜಾಮೀನಿನ ಮೇಲಿದ್ರು ಯೋಗೇಶ್ ಗೌಡ ಕೊಲೆಗೆ ಸಂಬಂಧಪಟ್ಟಂತ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿದ್ದ ಯೋಗೇಶ್ ಗೌಡರನ್ನ 2016 ಜೂನ್ 15ರಂದು ಸಪ್ತಾಪುರದಲ್ಲಿರುವಂತಹ ಅವರದೇ ಜಿಮ್ನಲ್ಲಿ ಬೆಳಗಿನ ಜಾವ ಅವರನ್ನು ಹತ್ಯೆ ಆಗಿರುತ್ತೆ. ಆ ಹತ್ಯೆ ಬಳಿಕೆಯನ್ನು ಧಾರವಾಡ ಉಪನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಬಸವರಾಜ್ ಮುತ್ಗಿ ಮತ್ತು ಒಂದು ತಂಡವನ್ನು ಆರೋಪಿಗಳಂತ ಏನು ಬಂಧಿಸಿರ್ತಾರೆ. ಆದ್ರೆ ಇವರು ನಿಜವಾದ ಆರೋಪಿಗಳಲ್ಲ ಅನ್ನೋದಂತ ಯೋಗೇಶ್ ಗೌಡ ಕುಟುಂಬದ ಒಂದು ಸದಸ್ಯರಿದ್ದರು ಮತ್ತು ಯೋಗೇಶ್ ಗೌಡ ಕುಟುಂಬದ ಪರವಾಗಿಂತ ಬಸವರಾಜ್ ಕೊರವರ್ ಮತ್ತು ಮತ್ತಿತರ ಹೋರಾಟಗಾರ ಒಂದು ವಾದ ಆಗಿತ್ತು. ಈ ನಿಜವಾದ ಕೊಲೆಗಾರರು ಇವರೆಲ್ಲ ಇದು ರಾಜಕೀಯ ದ್ವೇಷದ ಕೊಲೆ ಇದೆ ಅನ್ನೋ ಆರೋಪಗಳನ್ನು ಮಾಡ್ತಾನೆ ಬಂದಿದ್ರು. ಕೊನೆಗೆ ಏನು BS ಯಡಿಯೂರಪ್ಪನವರು 2020 ಹೊತ್ತಿಗೆ ಸಿಎಂ ಸ್ಥಾನ ಅಲಂಕರಿಸಿದ್ರು. ಆ ಸಂದರ್ಭದಲ್ಲಿ ಈ ಹಿಂದೆ ಕೂಡ ನಾನು ಏನಾದರೂ ಅಧಿಕಾರಕ್ಕೆ ಬಂದ್ರೆ ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ಬಿಜೆಪಿ ಮುಖಂಡರು ಕೂಡ ಆಗಿರ್ತಾನೆ ಯೋಗೇಶ್ ಗೌಡ. ಹೀಗಾಗಿ ಈತನ ಕೊಲೆ ಪ್ರಕರಣವನ್ನು ನಾನು ಸಿಬಿಐ ತನಿಖೆ ವಹಿಸ್ತೇನೆ, ಆತನ ಸಾವಿಗೆ ನ್ಯಾಯ ಒದಗಿಸಿಕೊಡ್ತೀನಿ ಅನ್ನೋ ಒಂದು ವಾಗ್ದಾನವನ್ನು ಮಾಡಿರ್ತಾರೆ. ಹೀಗಾಗಿ ಏನು 2020ರಲ್ಲಿ ಒಂದು ಪ್ರಕರಣ ಸಿಬಿಐ ತನಿಖೆ ವಹಿಸ್ತಾರೆ. ಸಿಬಿಐ ತನಿಖೆಯಲ್ಲಿ ವಹಿಸಿಕೊಳ್ಳಕ ಏನಂತಂದ್ರೆ ನಿಜವಾದ ಆರೋಪಿಗಳೇ ಬೇರೆ ಅನ್ನೋದನ್ನ ಬೆಂಗಳೂರಿನಲ್ಲಿ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ರು. ಆ ಬಂಧಿಸಿದ ಬಳಿಕ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಕೂಡ ಭಾಗಿಯಿದ್ದಾರೆ ಸಾಕ್ಷ್ಯ ನಾಶದಲ್ಲಿ ಅನ್ನುವಂಥದ್ದು ಒಂದು ಮಹತ್ವದ ಬೆಳವಣಿಗೆ ತನಿಖೆಯಲ್ಲಿ ಕೂಡ ಸಿಬಿಐ ತನಿಖೆ ಮತ್ತು 2020 ನವೆಂಬರ್ 5ರಂದು ವಿನಯ್ ಕುಲಕರ್ಣಿ ಬಂಧಿಸಿ ಏನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ರವಾನಿಸಿದ್ರು. 9 ತಿಂಗಳ ಒಂದು ಜೈಲು ವಾಸದ ಬಳಿಕ ವಿನಯ್ ಕುಲಕರ್ಣಿಗೆ 2021 ಆಗಸ್ಟ್ 21ರಂದು ಸುಪ್ರೀಂ ಕೋರ್ಟ್ ನಿಂದ ಒಂದು ಜಾಮೀನು ಸಿಕ್ಕಿರುತ್ತೆ. ಜಾಮೀನಿನಲ್ಲಿ ಖಡಕ್ ಆಗಿ ಏನಂತಾರೆ, ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವಾಗ ಒಂದು ಷರತ್ತನ್ನು ಹಾಕಿರುತ್ತೇನೆ, ಧಾರವಾಡ ಜಿಲ್ಲಾ ಪ್ರವೇಶವನ್ನ ನಿಷೇಧಿಸಿದ ಜೊತೆಗೆ ಏನಂತಂದ್ರೆ ಯಾವುದೇ ಸಾಕ್ಷಿಗಳನ್ನ ಸಂಪರ್ಕ ಮಾಡುವಾಗಿಲ್ಲ, ಸಾಕ್ಷಿಗಳ ನಾಶಕ್ಕೆ ಯತ್ನಿಸುವಂತೆಲ್ಲ ಯಾವುದೇ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಿಲ್ಲ ಅನ್ನುವಂತ ಷರತ್ತನ್ನು ವಿಧಿಸಿದ್ರು. ಅದೇನು ವಿನಯ್ ಕುಲಕರ್ಣಿ ಅವರು ಅಲ್ಲಿಂದ ಜಾಮೀನಿನ ಮೇಲೆ ಬಂದ ಬಳಿಕ ಇಡೀ ಪ್ರಕರಣ ತನಿಖೆ ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕೂಡ ಏನಂತಾರೆ ಕೆಲವೊಂದು ಸಾಕ್ಷಿಗಳನ್ನ ಕರೆಸಿ ಅವರ ಮೇಲೆ ಒತ್ತಡ ಹಾಕೋದು ಹಣದ ಆಮಿಷವನ್ನು ಒಡ್ಡಿದ್ದಾರೆ ಅನ್ನುವಂತ ಆರೋಪವನ್ನ ಯೋಗೇಶ್ ಗೌಡ ಸೋದರ ಗುರುನಾಥ್ ಗೌಡ ಮತ್ತು ಹೋರಾಟಗಾರ ಬಸವರಾಜ್ ಕೊರವರು ಮಾಡ್ತಾನೆ ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿಯನ್ನು ಅವರು ಸಿಬಿಐ ಸಲ್ಲಿಸಿದ್ರು. ಸಿಬಿಐ ಇದರ ಜಾಡ ಹಿಡಿದು ಏನಂತಾರೆ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ತನ್ನ ತನಿಖೆ ಮೂಲಕ ಒಂದು ಬಯಲಿಗಿಡಿದ್ದು ಅದನ್ನೇ ಮುಂದಿಟ್ಕೊಂಡು ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ಸಿಬಿಐನ ಅರ್ಜಿಯನ್ನು ಮಾನ್ಯ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿದ್ದು 7 ದಿನಗಳ ಒಳಗೆ ಶರಣಾಗುವಂತೆ ಒಂದು ಈಗ ಸೂಚನೆಯನ್ನ ನೀಡಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ನಿಮ್ಮೆಲ್ಲ ಮಾಹಿತಿಗೆ.